ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್. ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾವಿಲ್ಲಿ ನೋಡ್ಬೋದು, ಈ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ರಾಸಾಯನಿಕ ಗೊಬ್ಬರನ ಹೆಚ್ಚು ಬಳಸ್ತೀವಿ ಅಡಿಕೆ ತೋಟಗಳಿಗೆ. ಸರ್ವೇ ಸಾಮಾನ್ಯ ಆಗಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ರೈತರಿಗೂ ಸ್ವಲ್ಪ ಅರಿವು ಮೂಡ್ತಾ ಇದೆ. ಏನಂತಂದರೆ, ಈ ಬರೀ ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದ್ರಿಂದ ತೋಟದ ಮಣ್ಣಿನ ಫಲವತ್ತತೆ ಹಾಳಾಗ್ತಿದೆ, ಇಳುವರಿನೂ ಕುಂಠಿತ ಆಗ್ತಾ ಇದೆ, ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಿದೆ ಅಂತ. ಹಾಗಾಗಿ ರೈತರಿಗೆ ನಾವು ಹಸಿರೆಲೆ ಗೊಬ್ಬರಗಳ ಕಡೆ ಹೆಚ್ಚು ರೈತರಿಗೆ ಮಾಹಿತಿ ಕೊಡ್ತಾ ಇರ್ತೀವಿ ನಮ್ಮ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಇಲ್ಲಿ ನಾವೇನು ನೋಡ್ತಿದ್ದೀವೋ, ಈ ತಾಕು ರೈತರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ದರು. ಬಂದಾಗ ಅವ್ರು ಏನಂದ್ರು, ಮಣ್ಣಿನ ಫಲವತ್ತತೆ ನಮಗೆ ಭಾಳ ಕುಂಠಿತ ಆಗ್ತಾ ಇದೆ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಹಾಕೋಕ್ಕಾಗ್ತಾ ಇಲ್ಲ, ಏನು ಮಾಡ್ಬೋದು, ಈಗ ದಯಾಂಚ ಮತ್ತು ಸೆಣಬು ಹಾಕಿದ್ರೆ ನಮಗೆ ಬೇಗ ಅದು 40 ದಿವಸಕ್ಕೆ ಮುಗಿದೋಗುತ್ತೆ ಅಂದಾಗ ನಾನು ಅವ್ರಿಗೆ ವೆಲ್ವೆಟ್ ಬೀನ್ಸ್ನ ಸಜೆಸ್ಟ್ ಮಾಡಿದ್ದೆ. ಇವತ್ತು ನಾವು ನೋಡ್ಬೋದು, ಈ ತಾಕಿನಲ್ಲಿ ವೆಲ್ವೆಟ್ ಬೀನ್ಸ್ನ ಅವರು ಹಾಕಿದ್ದಾರೆ. ಭಾಳ ತುಂಬ ಅದ್ಭುತವಾಗಿ ಬಂದಿದೆ. ಇದಕ್ಕೆ ರೈತರಿಗೆ ನಾನು ಮುಖ್ಯವಾಗಿ ಏನು ಹೇಳೋದು ಅಂತಂದರೆ, ಈ ವೆಲ್ವೆಟ್ ಬೀನ್ಸ್ ಏನು ನಾವು ಹಾಕ್ತೀವಲ್ಲ, ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಮಗೆ ಇದು ಭಾಳ ಒಂದು ಗೊಬ್ಬರವಾಗಿ ಸಹಕಾರಿ ಮಾಡುತ್ತೆ. ಎರಡನೇದು, ಕಳೆ ನಿರ್ವಹಣೆಯಲ್ಲಿ ಒಳ್ಳೆಯ ಕೆಲಸ ಮಾಡುತ್ತೆ. ನೀವು ಯಾವುದೇ ಕಾರಣಕ್ಕೂ ನೀವು ಹೊರಗಡೆಯಿಂದ ಕಳೆನಾಶಕ ಹೊಡೆಯುವಂಥದ್ದು ದುಡ್ಡು ವೆಚ್ಚ ಉಳಿಯುತ್ತೆ. ಮತ್ತು ಇನ್ನೊಂದು, ನೀರು, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತೀವಿ ನಾವು, ನೀರಿನ ಏನಂತೀವಿ ಹಿಡಿದಿಟ್ಕೊಳ್ಳೋಂಥ ಶಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ರೈತ ಬಾಂಧವರು ತೋಟನ ಖಾಲಿ ಬಿಡದಲೇ ಹಸಿರೆಲೆ ಗೊಬ್ಬರಗಳು ಮಾಡಬೇಕು. ಮತ್ತು ವಿನಾಕಾರಣ ನಾವು ತೋಟನ ಬೇಸಾಯ ಮಾಡೋದ್ರೆ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ. ಇತ್ತೀಚಿನ ದಿನಗಳೇನಾಗಿದೆ, ನಾವು ಸಾವಯವ ಗೊಬ್ಬರ ಹಾಕ್ರಿ ಅಂತ ಏನು ಹೇಳ್ತೀವಿ ರೈತರಿಗೆ. ಈಗ ಭಾಳಷ್ಟು ರೈತರು, ಸರ್ ನಮ್ಮ ಹತ್ರ ದನ ಕರುಗಳಿಲ್ಲ, ನಮಗೆ ಸಾವಯವ ಗೊಬ್ಬರ ಸಿಗ್ತಾ ಇಲ್ಲ ಅಂತಂತಾರೆ. ಅಂಥ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರಗಳಿಗೆ ಹೋಗೋದು ಭಾಳ ಇಂಪಾರ್ಟೆಂಟ್. ಮತ್ತು ಈ ಹಸಿರೆಲೆ ಗೊಬ್ಬರ ಏನು ಕೆಲಸ ಮಾಡುತ್ತೆ ಅಂದರೆ, ಇದು 18 ನಮಗೆ ಏನಪ್ಪ ಅಂತಂದರೆ, ಈ ಪೋಷಕಾಂಶಗಳು ಏನಂತೀವಲ್ಲ ನಾವು, 17 ಪೋಷಕಾಂಶಗಳು ಬೆಳೆಗೆ ಸಿಗುತ್ತೆ. ಒಂದು. ಎರಡನೇದು ಭಾಳ ಮುಖ್ಯವಾಗಿ ಏನಂದರೆ, ಈ ನೋಡ್ರಿ, ಎಲೆಗಳ ಗಾತ್ರ ದೊಡ್ಡದಿರೋದ್ರಿಂದ, ಸರ್ಫೇಸ್ ಏರಿಯಾ ದೊಡ್ಡದಿರೋದ್ರಿಂದ ನಮಗೆ ಮಣ್ಣಿಗೆ ಸೇರ್ಕೊಳ್ಳೋದು ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನಮ್ಮ ರೈತರು ಹೇಳ್ತಾ ಇದ್ರು, ಏನಂದರೆ, ಈ ಲಾಸ್ಟ್ ಪ್ಲ್ಯಾಂಟ್ಗಳು ಸೂರ್ಯನ ಕಿರಣ ಶಾಖನ ತಪ್ಪಿಸ್ಕೋಬೋದು ಇದನ್ನು ನಾವು ಬೆಳೆಸೋದ್ರಿಂದ. ಇದು ಎಲ್ಲ ಮಾಡೋದ್ರಿಂದ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ, ತಾನೇ ಆದಾಯ ಹೆಚ್ಚಾಗುತ್ತೆ. ಹಾಗಾಗಿ ಅಡಿಕೆ ಬೆಳೆಯುವಂಥ ಎಲ್ಲ ರೈತ ಬಾಂಧವರು ಈ ತಂತ್ರಜ್ಞಾನನ ಬಳಕೆ ಮಾಡ್ಕೊಳ್ಳೋದು ಭಾಳ ಸೂಕ್ತ. ಮತ್ತು ನಿಮಗೆ ಇದ್ರ ಬಗ್ಗೆ ಅಂದರೆ, ನಮಗೆ ಸೀಡ್ಸ್ ಎಲ್ಲಿ ಸಿಗುತ್ತೆ ಅಂದರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೀವು ಸಂಪರ್ಕ ಮಾಡಿರಿ, ನಿಮಗೆ ಈ ಬೀಜನ ಒದಗಿಸುವಂಥ ಕೆಲಸ ಮಾಡ್ತೀವಿ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ರೈತರಲ್ಲಿ ಕೇಳ್ಕೊಳ್ಳೋದಂದರೆ, ಈ ರೈತರಿಗೂ ನಾನು ಏನು ಹೇಳ್ತೀನಿ ಅಂತಂದರೆ, ನಮ್ಮ ಹರೀಶ್ ಅವ್ರಿಗೆ, ಏನು ನೀವು ಮಾಡಿದಿರೋ ಇದನ್ನು ಬೀಜೋತ್ಪಾದನೆ ಮಾಡೋದ್ರಿಂದ ನಿಮ್ಮೂರಲ್ಲಿ ಇದನ್ನು ಸ್ಪ್ರೆಡ್ ಮಾಡ್ಬೋದು. ಈಗ ಮತ್ತೆ ಇಲ್ಲಿಂದ ಅವರು ದಾವಣಗೆರೆಗೆ ಬಂದು ಬೀಜ ತೊಗೊಳ್ಳೋಂಥ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾವೇ ರೈತರು ಬೀಜನ ಪ್ರಸಾರ ಮಾಡಬೇಕಾಗಿದೆ, ಒಬ್ಬರಿಂದ ಒಬ್ಬರಿಗೆ. ಆವಾಗ ತಾನಾಗೇ ಏನಾಗುತ್ತೆ, ರೈತರಿಗೆ ಬೀಜನೂ ಸಿಗುತ್ತೆ, ಆಮೇಲೆ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಈ ಬೀಜನ ನೀವು ಮತ್ತೊಮ್ಮೆ ಹಾಕ್ಬೋದು. ಹಂಗಾಗಿ ಇಲ್ಲಿ ನಾವು ನೋಡ್ಬೋದು, ಇವರು ಹೇಳ್ದಂಗೆ 6 ತಿಂಗಳಿಂದ ಉಳುಮೆ ಮಾಡಿಲ್ಲ, ಉಳುಮೆ ಖರ್ಚು ಉಳಿತಾಯ ಆಗುತ್ತೆ, ತೋಟದ ಆದಾಯ ತಾನೇ ಹೆಚ್ಚಾಗುತ್ತೆ. ಯಾಕೆಂದರೆ ಕಳೆದ ಒಂದು ಲಾಸ್ಟ್ ವರ್ಷ ನಾವು ಅನುಭವಿಸಿದ್ವಿ, ಅಡಿಕೆ ತೋಟದ ರೈತ ಬಾಂಧವರು ನೀರಿನ ನಿರ್ವಹಣೆ ಕಡೆ ಗಮನ ಕೊಡೋದಿಲ್ಲ. ಅಂದರೆ ನೀರೇ ಇರಲಿಲ್ಲ, ಬೋರ್ವೆಲ್ಗಳೆಲ್ಲ ಫೇಲ್ ಆದವು. ಅಂಥ ಸಂದರ್ಭದಲ್ಲಿ ಈ ಹಸಿರೆಲೆ ಗೊಬ್ಬರಗಳು ಅವ್ರನ್ನ ಕಾಪಾಡಿದೆ. ಹಾಗಾಗಿ ರೈತರಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಹಸಿರೆಲೆ ಗೊಬ್ಬರಗಳಿಗೆ ಹೆಚ್ಚು ಒತ್ತು ಕೊಡ್ರಿ. ಅದರಲ್ಲೂ ವೆಲ್ವೆಟ್ ಬೀನ್ಸು ನಮಗೆ ಭಾಳ ಸೂಕ್ತ. 7-8 ತಿಂಗಳಿರೋದ್ರಿಂದ ನಿಮಗೆ ಲಾಭದಾಯಕ ಆಗುತ್ತೆ. ನಮಸ್ಕಾರ, ನನ್ನ ಹೆಸರು ಹರೀಶ್ ಅಂತ, ಹುಲೇನೂರು ಗ್ರಾಮ, ದುರ್ಗ ಜಿಲ್ಲೆ. ನಾನು ಈ ವೆಲ್ವೆಟ್ ಬೀನ್ಸ್ ಬಗ್ಗೆ ಇವತ್ತು ನಿಮಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಇದು ಮೊದಲನೇದಾಗಿ ವೆಲ್ವೆಟ್ ಬೀನ್ಸ್ನ ICAR ತರಳುಬಾಳು ವಿಜ್ಞಾನ ಕೇಂದ್ರ ದಾವಣಗೆರೆಯಿಂದ ತೊಗೊಂಡು ಬಂದಿದ್ದು. ಅಲ್ಲಿ ತರಳುಬಾಳು ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ BO ಮಲ್ಲಿಕಾರ್ಜುನ್ ಅವರ ಮಾಹಿತಿ ಮೇರೆಗೆ ಈ ವೆಲ್ವೆಟ್ ಬೀನ್ಸ್ನ ನಮ್ಮ ತೋಟಕ್ಕೆ ಹಾಕಿದ್ದೀನಿ. ಇದರಿಂದ ಕಳೆ ನಿರ್ವಹಣೆ ಆಗುತ್ತೆ ಮತ್ತು ತೇವಾಂಶವನ್ನು ಅತಿ ಹೆಚ್ಚಾಗಿ ಹಿಡಿದಿಟ್ಕೊಳ್ಳುತ್ತೆ. ನಂತರ ಏನಪ್ಪ ಅಂದರೆ, ಅತಿ ಹೆಚ್ಚು ಪೋಷಕಾಂಶಗಳು ಇರೋದರಿಂದ, ಇದು 6-7 ತಿಂಗಳು ಕಂಟಿನ್ಯೂ ಇರೋದರಿಂದ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಇದರಲ್ಲಿ. ಬೇಸಿಗೆಯಲ್ಲಿ ನೀರಿನ ಕೊರತೆನ ನೀಗಿಸಿದ್ದೀವಿ ಇದರಿಂದ. ಈ ಸರಿ ಭಾಳ ನೀರಿನ ಅಭಾವ ಆಗಿರೋದ್ರಿಂದ ಬೇಸಿಗೆಯಲ್ಲಿ ನೀರಿನ ಕೊರತೆ ಕಡಿಮೆ ಆಗಿದೆ ನಮಗೆ. ಆಮೇಲೆ ಹೊಲಗಳ ಸುತ್ತಲಿನ ಗಿಡಗಳಿಗೆ ಬಿಸಿಲಿನ ತಾಪ ತಡೆಯುತ್ತೆ ಇದರಿಂದ, ಗಿಡಗಳಿಗೆ ಹಬ್ಬೋದ್ರಿಂದ. ಅತಿ ಹೆಚ್ಚು ಪೋಷಕಾಂಶ ಇರೋ ಇದೊಂದು ಇದಾಗಿರೋದ್ರಿಂದ ಇದರಿಂದ ಕಳೆ ನಿರ್ವಹಣೆಯೂ ಕೂಡ ಭಾಳ ಆಗುತ್ತೆ ಇದರಿಂದ. ಹೋಗ್ತೀನಪ್ಪ ಆ ಕಡೆ. ಈ ವೆಲ್ವೆಟ್ ಬೀನ್ಸ್ ಹಾಕೋದ್ರಿಂದ ರಾಸಾಯನಿಕ ಗೊಬ್ಬರಗಳ ಕೊರತೆಯನ್ನು ನೀಗಿಸ್ಬೋದು ನಾವು. ಏಕೆಂದರೆ ರಾಸಾಯನಿಕ ಗೊಬ್ಬರನೂ ಬಿಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಪ್ರಮಾಣನ ಕಡಿಮೆ ಮಾಡ್ಬೋದು ಅಂತ ಅನಿಸುತ್ತೆ ನಮಗೆ ಇದರಿಂದ ಹಾಕೋದ್ರಿಂದ. ಆಮೇಲೆ ತೇವಾಂಶ ಅತಿ ಹೆಚ್ಚಾಗಿ ಹಿಡಿದಿಟ್ಕೊಳ್ಳುತ್ತೆ. ಇದನ್ನು ನಾವು ರೈತರು ಅತಿ ಹೆಚ್ಚಾಗಿ ಇದನ್ನು ಬಳಕೆ ಮಾಡೋದ್ರಿಂದ ಹಸಿರೆಲೆ ಗೊಬ್ಬರನಾಗಿ ಉಪಯೋಗಿಸ್ಬೋದು. ಇದರಿಂದ ಆಗೋದ್ರಿಂದ ಬೇರೆ ಗೊಬ್ಬರಗಳ, ಈಗ ರಾಸಾಯನಿಕ ಗೊಬ್ಬರನ ನಾವು ಬೇರೆ ತೋಟಗಳಲ್ಲೂ ಸಹಿತ ನಮ್ಮ ತೋಟದಲ್ಲಿ ಹಾಕ್ತೀವಿ.
ಆದರೆ ಈ ತೋಟದಲ್ಲಿ ಒಂದು ಪ್ರಾಯೋಗಿಕವಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಹಾಕಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರ ಮಾಡೋ ಉದ್ದೇಶದಿಂದ ಈ ವೆಲ್ವೆಟ್ ಬೀನ್ಸ್ನ ಬಳಸಿದ್ದೀನಿ. ಈ ವೆಲ್ವೆಟ್ ಬೀನ್ಸ್ ಹಾಕೋದ್ರಿಂದ ನಾವೇನಪ್ಪ ಅಂದ್ರೆ ರಾಸಾಯನಿಕ ಗೊಬ್ಬರಗಳ ಕಡಿಮೆ ಬಳಸೋದನ್ನು ಮಾಡ್ಬೋದು. ಮತ್ತು ಅನೇಕ ಈ ಕೆಲವು 2 ವರ್ಷಗಳ ಹಿಂದಿನಿಂದ ನೋಡ್ತಾ ಇದ್ದೀವಿ ನಾವು, ಹಲವಾರು ಕೀಟ ಬಾಧೆಗಳನ್ನು ನೋಡ್ಬೋದು. ವರ್ಷಕ್ಕೂ ಅದು ವಿಜ್ಞಾನಿಗಳಿಗೆ ಸವಾಲಾಗ್ತಾಯಿದೆ. ಅಂಥ ರೋಗಗಳು ಬರ್ತಾ ಇರುತ್ತೆ, ಕುಂಚಿಗಳು ಒಣಗೋಗುತ್ತೆ, ಅರಳು ಉದುರೋಗುತ್ತೆ. ಏನೇ ಮಾಡಿದ್ರೂ ನಾವು ಏನೇ ಪ್ರಯತ್ನ ಪಟ್ಟರೂ ಅದು ಆಗ್ತಾಯಿಲ್ಲ. ಇದರಿಂದ ಹಾಕೋದ್ರಿಂದ ಒಳಗಿನ ವಾತಾವರಣ ತಂಪಾಗಿರುತ್ತೆ. ಆಮೇಲೆ ರಾಸಾಯನಿಕ ಗೊಬ್ಬರಕ್ಕಿಂತ ಮುಂಚೆ ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸೋದ್ರಿಂದ ಸಾವಯವದ ಕಡೆ ನಾವು ಒಲವನ್ನು ತೋರಿಸೋ ರೀತಿಯಲ್ಲಿ ಸ್ವಲ್ಪ ಮಾಡ್ಬೋದು. ಯಾಕೆಂದರೆ ಈ ರಾಸಾಯನಿಕ ಗೊಬ್ಬರ ಪೂರ್ತಿಯಾಗಿ ಬಿಡೋಕ್ಕೂ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಆದ್ದರಿಂದ ಇದನ್ನು ಬಳಕೆ ಮಾಡೋದ್ರಿಂದ ಏನಪ್ಪ ಅಂದರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಮತ್ತು ಈ 2-3 ವರ್ಷಗಳ ನಾವು ಇಳುವರಿ ನೋಡಿದಾಗ ಈ ಇಳುವರಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇದು ಒಂಥರ ಕಾರಣ ಆಗುತ್ತೆ. ಕೆಲವೊಂದು ರೋಗಗಳನ್ನು ಇದರಿಂದ ತಡಿಬೋದು ಅಂತ ನನ್ನ ಅನಿಸಿಕೆ. ನಾವು ಇದನ್ನು ಬಳಸೋದ್ರಿಂದ ಏನಾಗುತ್ತೆ ಅಂದರೆ, ಮೊದಲನೇದಾಗಿ ನನಗೆ ಅನಿಸಿದ ಪ್ರಕಾರ ಇದು ಕಳೆನಾಶಕವನ್ನು ನಾವು ಕಂಪ್ಲೀಟಾಗಿ ನಿಲ್ಲಿಸೋ ಮಟ್ಟಿಗೆ ಹೋಗ್ಬೋದು. ಯಾಕೆಂದರೆ ನೀವು ನಮ್ಮ ತೋಟ ನೋಡ್ಬೋದು, ನಾನು ನವಂಬರ್ ತಿಂಗಳಲ್ಲಿ ಇದನ್ನು ತೋಟದಿಂದ ಯಾವುದೇ ರೀತಿ ಉಳುಮೆ ಮಾಡಿಲ್ಲ ಮತ್ತು ಯಾವುದೇ ಕೀಟನಾಶಕಗಳನ್ನು ಬಳಸಿಲ್ಲ, ಕಳೆನಾಶಕನೂ ಬಳಸಿಲ್ಲ. ಇದರಲ್ಲಿ ನೀವು ಗಮನಿಸ್ಬೋದು ಎಷ್ಟು ಹಸಿರೆಲೆ ಗೊಬ್ಬರ ಇದಾಗಿದೆ ಅಂತ, ಹರಡಿದೆ ಅಂತ. ನೋಡಿರಿ, ಗರಿಗಳೆಲ್ಲ ಬಿದ್ದಿದ್ದಾವೆ, ನೀವು ಹಂಗೆ ನೋಡ್ಬೋದು. ಇದರಲ್ಲಿ ಯಾವುದೇ ರೀತಿ ನಾವು ನೋಡಿರಿ, ಇದೆಲ್ಲ ಕಸ ಕಡ್ಡಿ ಎಲ್ಲ ಹಾಕಿದ್ದೀವಿ ನಾವು. ಇದರಲ್ಲಿ ಯಾವುದೇ ರೀತಿ ಏನು ಉಳುಮೆ ಮಾಡಿಲ್ಲ. ಈ ಗರಿಗಳೆಲ್ಲ ಹಂಗೆ ಇದ್ದಾವೆ ತೋಟದಲ್ಲಿ. ಈ ಎಲೆ ಸಹಿತ ಹಂಗೆ ಹರಡಿದೆ ಇದರಲ್ಲಿ ತುಂಬ. ಆದ್ದರಿಂದ ಇದು ಕಳೆನಾಶಕವನ್ನು ಹೊಡೆಯೋದನ್ನು ಕಡಿಮೆ ಮಾಡ್ಬೋದು. ಈ ಹಸಿರೆಲೆ ಗೊಬ್ಬರದಿಂದ ಆದಷ್ಟು ಉತ್ಪಾದನೆ, ಅಳಿಕೆ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮದು ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಕಳೆನಾಶಕಕ್ಕೆ ಒಂದು ಸರಿ ಹೊಡಿಬೇಕು ಅಂದರೆ 2,000 ರೂಪಾಯಿ ಖರ್ಚಾಗುತ್ತೆ. ಆ 2,000 ರೂಪಾಯಿ ನಮಗೆ ಉಳಿತಾ ಹೋದರೆ ವರ್ಷದಲ್ಲಿ ಆದಾಯ ಜಾಸ್ತಿ ಹೋಗುತ್ತೆ. ನಾವು ಕಳೆನಾಶಕನ ಕಂಟ್ರೋಲ್ ಮಾಡೋದ್ರಿಂದ ಆ ಖರ್ಚು ನಮಗೆ ಉಳಿಯುತ್ತೆ. ಟ್ರ್ಯಾಕ್ಟ್ರಿಂದ ಉಳುಮೆ ಮಾಡೋದು ತಪ್ಪುತ್ತೆ. ಹೆಚ್ಚಿಗೆ ಉಳುಮೆ ಮಾಡೋದ್ರಿಂದನೂ ಇಳುವರಿ ಕಡಿಮೆ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಬೇರು ಕಟಾವಾಗೋದ್ರಿಂದ, ಉಳುಮೆ ಮಾಡೋದ್ರಿಂದ ಇಳುವರಿಯಿಂದನೂ ಭಾಳ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ರೈತರ ಥರ ಕೊಯ್ತಲ್ಲ ಇವನು, ಆ್ಯಕ್ಟಿಂಗ್ ಮಾಡ್ತಾನೆ. ದಪ್ಪಂದು ಕೊಯ್ದು ಬಡ್ಡೆ ಇಳಿಸು. ಇದು ಹಿಂಗೆ ಕೊಯ್ಬೇಕು, ಹಿಂಗೆ. ಇಲ್ಲಿ ಗಮನಿಸ್ಬೋದು, ತೋಟನ ಯಾವುದೇ ರೀತಿಯಾದ ಹಸಿರೆಲೆ ಗೊಬ್ಬರಗಳನ್ನು ಬಳಸದೇ ಇರುವುದು. ಈ ಕಡೆ ತೋಟದಲ್ಲಿ ಬಳಸಿದ್ದಾರೆ, ಈ ಕಡೆ ತೋಟ ಪೂರ್ತಿಯಾಗಿ ಉಳುಮೆ ಮಾಡಿದ್ದಾರೆ. ಅಂದರೆ ಇಲ್ಲೇನಾಗುತ್ತೆ, ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ಈ ಕಳೆ ನಿರ್ವಹಣೆ ಮಾಡೋ ಲೆಕ್ಕದಲ್ಲಿ ಔಷಧಿ ಮತ್ತು ಏನು ಭೂಮಿ ಸಿದ್ಧತೆಗಳು, ಅಂದರೆ ಇದು ಏನು ಅಂತರ ಬೇಸಾಯ ಮಾಡಿರ್ತಾರೆ, ಹೆಚ್ಚು ಖರ್ಚಾಗುತ್ತೆ. ಮತ್ತು ಈಗ ಈ ಒಂದು ಪರಿಸ್ಥಿತಿಯಲ್ಲಿ, ನೀರಿಲ್ಲದ ಪರಿಸ್ಥಿತಿಯಲ್ಲಿ ನಾವು ನೀರನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಹಾಗಾಗಿ ಹಸಿರೆಲೆ ಗೊಬ್ಬರಗಳಿಗೆ ಹೋದರೆ ಭಾಳ ಸೂಕ್ತ. ಅದರಲ್ಲೂ ವೆಲ್ವೆಟ್ ಬೀನ್ಸ್ ಇದು ಸುಮಾರು 6-7 ತಿಂಗಳಿರೋದ್ರಿಂದ ರೈತರಿಗೆ ಒಂಥರ ಲಾಭದಾಯಕ ಆಗುತ್ತೆ. ಮತ್ತು ಅಡಿಕೆಯಲ್ಲೂ ಕೂಡ ನಾವು ಇಳುವರಿನ ಗಣನೀಯವಾಗಿ ಹೆಚ್ಚಿಸ್ಕೋಬೋದು. ಈ ಇಳುವರಿ ಹೆಚ್ಚುವ ನಿಟ್ಟಿನಲ್ಲಿ ಒಂದಾದರೆ, ಇನ್ನೊಂದು ನಾವು ಉತ್ಪಾದನಾ ವೆಚ್ಚ ಕೂಡ ಕಡಿಮೆ ಮಾಡ್ತೀವಲ್ಲ, ಉತ್ಪಾದನಾ ವೆಚ್ಚ ಕಡಿಮೆ ಆದಾಗ ತಾನಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ಜಾಸ್ತಿ ಆಗುತ್ತೆ.